ನಾವು ಕೊಡುವಂತ ಗಿಫ್ಟ್ ಮೇಲೆ ಕೂಡ 30% ಟಿಡಿಎಸ್ ಕಟ್ಟಿಯೇ ಕೊಡ್ತಾ ಇದ್ದಾರೆ. ಅಪ್ಪ ನೋಡಿ ಕುಶಾಲ ಟಿಡಿಎಸ್ ಏನು ಕುಶಾಲ? ಯಾಕೆ ನೋಡಿ, ನಾವು ಕೊಟ್ಟಿರುವಂತ ಕಾರ್ ಅದತ್ರ 12 ಲಕ್ಷ ಇದ್ರೆ 12 ಲಕ್ಷಕ್ಕೆ 30% ಅಂದ್ರೆ ಎಷ್ಟಾಯ್ತು? 3.6 ಲಕ್ಷ ನಾವು ಏನ್ ಕೊಡ್ತಾ ಇದ್ದೇವೆ? ಟಿಡಿಎಸ್ ಕೊಟ್ಟಿದ್ದೇವೆ. ಒಂದು ಮನೆ ಕೊಡ್ತೇವೆ ಅಂತ ಅನ್ಕೊಳ್ಳಿ, 25 ಲಕ್ಷದ ಒಂದು ಮನೆ ಅಂತ ಅನ್ಕೊಳ್ಳಿ. ಆ ಮನೆ ಮೇಲೆ 30% ಟಿಡಿಎಸ್ ಇದೆ. ಎಷ್ಟಾಗುತ್ತೆ? 25 ಲಕ್ಷ ಮನೆಗಾದ್ರೆ 7.5 ಲಕ್ಷ ಗವರ್ಮೆಂಟ್ಗೆ ಟಿಡಿಎಸ್ ಕಟ್ಟಬೇಕು. 10,000ಕ್ಕೆ ಮೇಲ್ಪಟ್ಟಂತ ಯಾವುದೇ ಪ್ರಾಡಕ್ಟ್ ಅನ್ನ ನೀವು ಗಿಫ್ಟ್ ಕೊಟ್ಟರು ಕೂಡ ಅದರ ಮೇಲೆ ಏನ್ ಕಟ್ಟಬೇಕು? 30% ಟಿಡಿಎಸ್. ಅದನ್ನ ಡ್ರೀಮ್ ಡೀಲ್ ಡಿಪೆಂಡ್ ಮಾಡ್ತಾರೆ. ಇದನ್ನ ಓಪನ್ ಮಾಡ್ಬೋದು. ಓಕೆ, ಅದನ್ನ ಡ್ರೀಮ್ ಡೀಲ್ ಕಟ್ಟುತ್ತಾ ಇದೆ. ಅದೇ ರೀತಿ ನಾವೇನು ಡಿಜಿಟಲ್ ಕೂಪನ್ ಗಳನ್ನ ಸೇಲ್ ಮಾಡ್ತಾ ಇದ್ದೇವೆ, ಹೌದಲ್ವ? ಇಲ್ಲಿ ಕಸ್ಟಮರ್ಸ್, ಗ್ರಾಹಕರು 1000 ರೂಪೀಸ್ ಏನು ಪೇ ಮಾಡ್ತಾರೆ, ಅದಕ್ಕೆ ಕೆಲವೊಬ್ರು ಹೀಗೆ ಎಚ್ಚರ ಇದೆ, ಹಾಗೆ ಇರ್ಬೋದು. ಇದರ ಮೇಲೆ ಕೂಡ ನಾವೇನು ಮಾಡ್ತಾ ಇದ್ದೇವೆ? ಜಿಎಸ್ಟಿ ಅನ್ನ ಕಟ್ತಾ ಇದ್ದೇವೆ. ದಟ್ ಇಸ್ ವೈ ನಾವು ಧೈರ್ಯವಾಗಿ ಮೀಡಿಯಾ ಮುಂದೆನೂ ಮಾತಾಡ್ತೀವಿ, ಯಾರು ಬಂದ್ರು ಅವ್ರ ಮುಂದೆ ಮಾತಾಡಿ. ಯಾಕಂದ್ರೆ ನಾವು ಏನು ಗೌರ್ಮೆಂಟ್ ಗೆ ಕದ್ದು ಮುಚ್ಚಿ ನಾವು ಇದನ್ನ ನಡೆಸ್ತಾ ಇವತ್ತು ಮಾರ್ಕೆಟ್ ಅಲ್ಲಿ 90% ಕಂಪನೀಸ್ ಯಾರೆಲ್ಲ ನಮ್ಮ ತರಹದ ಬಿಸಿನೆಸ್ ಮಾಡೆಲ್ ನಡೆಸ್ತಾ ಇದ್ದಾರೆ, ಅವರು ಈ ಜಿಎಸ್ಟಿ ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು 100 ಮೀಟರ್ ಓಟ ಓಡ್ಲಿಕ್ಕೆ ಬಂದಿದ್ದಾರೆ, ಮ್ಯಾರಥಾನ್ ಓಟ ಓಡ್ಲಿಕ್ಕೆ ಬಂದಿಲ್ಲ. ಅವರ ಟಾರ್ಗೆಟ್ ಏನಿದೆ? ಅತಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಲಾಭ ಮಾಡುವುದು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಅತಿ ಜಾಸ್ತಿ ಸಮಯದಲ್ಲಿ ಕಡಿಮೆ ಲಾಭ ಸಾಕು. ಲಾಭ ಬರಲಿ, ಕಡಿಮೆನೆ ಬರಲಿ, ಲಾಂಗ್ ಟರ್ಮ್ ಬರಲಿ, ಹೌದಲ್ವಾ? ಕದ್ದು ಮುಚ್ಚಿ ಗೌರ್ಮೆಂಟ್ ಗೆ ಮೋಸ ಮಾಡಿ, ಜನರಿಗೆ ಮೋಸ ಮಾಡಿ, ಟ್ಯಾಕ್ಸ್ ಉಳಿಸಿ ನಾವು ಮಾಡುವಂತ ಅವಶ್ಯಕತೆ ನಮಗೆ ಇಲ್ಲ, ಹೌದಲ್ವಾ? ನಾವು ಕೊಟ್ಟಂತ ಗಿಫ್ಟಿಗೆ ಟಿಡಿಎಸ್ 50 ಲಕ್ಷ ಕಟ್ಟಿದೀವಿ ಸರ್. ಗಿಫ್ಟ್ ಮೇಲೆ ಟಿಡಿಎಸ್ 50 ಲಕ್ಷ ಗಿಫ್ಟ್ ಮೇಲೆ ಟಿಡಿಎಸ್ ಕಟ್ಟಿ ಗೌರ್ಮೆಂಟ್ ಗೆ ಎಷ್ಟು ಟ್ಯಾಕ್ಸ್ ಪೇ ಮಾಡಿ, ಯಾರಿಗಾದ್ರೂ ಹೆದರಿ ವ್ಯವಹಾರ ಮಾಡುವ ಅಗತ್ಯ ಇದೆಯಾ? ಧೈರ್ಯವಾಗಿ ಎಲ್ಲರೂ ಮುಂದೆ ಬಂದಿದ್ದಾರೆ. ಯಾಕೆ? ನಾವು 50 ಲಕ್ಷ ಟಿಡಿಎಸ್ ಕಟ್ಟಿದ್ದೇವೆ. ನೀವೇನ್ ಕಟ್ಟಿದ್ದೀರಾ ಗೌರ್ಮೆಂಟ್? ನಾವು ಅಷ್ಟಾದ್ರೂ ಕಟ್ಟಿದ್ದೇವೆ, ಹೌದಲ್ವಾ? ಇನ್ನು ಟ್ಯಾಕ್ಸ್, ಅದೇ ರೀತಿ ಜಿಎಸ್ಟಿ ಇದೆಲ್ಲ ಸೇರಿದ್ರೆ ಬರೋಬ್ಬರಿ 1 ಕೋಟಿಯಷ್ಟು ಗೌರ್ಮೆಂಟ್ ಗೆ ಕಟ್ಟಿದ್ದೇವೆ ಆಲ್ರೆಡಿ. ನಮಗೆ ದುಡ್ಡು ತಗೊಂಡು ಹೋಗುವ ಇಂಟೆನ್ಷನ್ ಇದ್ದಿದ್ರೆ, ಇದನ್ನ ಬೇಗ ಬಂದ್ ಮಾಡುವ ಇಂಟೆನ್ಷನ್ ಇದ್ದಿದ್ರೆ, ದುರಾಲೋಚನೆ, ದೂರದ ಆಲೋಚನೆ ಇದೆ. ಏನ ಆಲೋಚನೆ ಇದೆ? ದೂರದ ಆಲೋಚನೆ ಇದೆ, ದುರಾಲೋಚನೆ ಇಲ್ಲ. ಇದ್ದಿದ್ರೆ ಅಷ್ಟು ಕಟ್ಟುವ ಅಗತ್ಯ ಇಲ್ಲ, ಹೌದಲ್ಲ? ಇಷ್ಟು ನಾವು ಕಟ್ಟಿ ಕೆಲಸ ಮಾಡಿದ್ರೆ, ಆದ್ರೆ 90% ಆಫ್ ದ ಕಂಪನೀಸ್ ಯಾವ ಕೆಲಸ ಮಾಡ್ತಾ ಇದೆ, ಇವರ ಲಾಭ ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಇದನ್ನ ಕಟ್ತಾ ಇದೆ, ಹೌದಲ್ಲ? ಸೊ ಅದರಿಂದ ಏನಾಗ್ತಾ ಇದೆ, ಕೆಲವೊಂದು ಕಂಪನಿಗಳ ವಿರುದ್ಧ ಜನರಿಗೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊರಗಡೆ ಇರುವ ವ್ಯಕ್ತಿಗಳು ಕೂಡ ಅದನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನಂತ ಹೇಳಿ, ಇವರು ಟ್ಯಾಕ್ಸ್ ವಂಚನೆ ಮಾಡ್ತಾ ಇದ್ದಾರೆ. ಬಟ್ ಡ್ರೀಮ್ ಡೀಲ್ ಯಾವುದೇ ರೀತಿ ಟ್ಯಾಕ್ಸ್ ವಂಚನೆ ಮಾಡ್ತಾ ಇಲ್ಲ. ಅದನ್ನ ಪ್ರಾಪರ್ ಆಗಿ ಡ್ರೀಮ್ ಡೀಲ್ ಮಾಡ್ತಾರೆ. ಯಾಕಂದ್ರೆ ಇಂಡಿಯಾ ಲೆವೆಲ್ ಅಲ್ಲಿ ನಾವು ಮಾಡಬೇಕು.